ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ತಂದೆ ತತ್ವಜ್ಞಾನಿ ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ನಮಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಹಾರೈಸುತ್ತಾ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಮನಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರು ನಮ್ಮೊಂದಿಗೆ ಇರುತ್ತಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ ಸ್ನೇಹಿತರೆ. ಇವರು ಬಿಎಂಟಿಸಿಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರು 2004ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಿಗಣಿ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಇವರು ಸುಮಾರು 16 ವರ್ಷಗಳಿಂದ ಸ್ಕೈ ಪ್ರಾಧ್ಯಾಪಕರಾಗಿ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಬೋಧಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ, ಈ ದಿನದ ಚಿಂತನೆ ಗುರಿ ಮುಟ್ಟಲು ಬೇಕು ಗುರಿ, ಗೋಲ್ ಈಸ್ ರಿಕ್ವೈರ್ಡ್ ಟು ರೀಚ್ ಗೋಲ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸ್ಟಾರ್ಟ್ ಮಾಡೋಣ ಮೇಡಮ್? ಹಾ ಸರ್. ಓಕೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಚಿಂತನೆಯನ್ನು ಆರೋಗ್ಯವನ್ನು ಜೀವಶಿಖರಕ್ಕೆ ಏರಿಸಿರುವ ಗುರುವೇ ನಮಃ. ಗುರು ವೇದಾದ್ರಿ ಮಹರ್ಷಿಗಳಿಗೂ ಗುರು ಪದ್ಮನಾಭನವರಿಗೂ ವಂದಿಸಿ ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮವನ್ನ ಆಯೋಜಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಧನಪತಿ ಸರ್ ಅವರಿಗೆ ವಂದಿಸಿ, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಸ್ಮಾರ್ಟ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ ಧನಪತಿ ಮೇಡಮ್ ಅವರಿಗೂ ವಂದಿಸಿ, ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮತ್ತು ನಿರೂಪಣೆಯನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ಅವರ ಕಚೇರಿಯ ಸಿಬ್ಬಂದಿ ಆದ ಪಲ್ಲವಿ ಮೇಡಮ್, ಚೈತ್ರ, ಪವಿತ್ರ ಇವರೆಲ್ಲರಿಗೂ ವಂದಿಸಿ, ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಆಸಕ್ತಿಯಿಂದ ವೀಕ್ಷಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲಾ ಯೋಗ ಬಂಧು ಮಿತ್ರರಿಗೂ ವಂದಿಸಿ, ಈ ದಿನದ ಒಂದು ಚಿಂತನೆ ಗುರಿಗೆ ಇರಲಿ ಗುರಿ ಅಥವಾ ಗುರಿ ಮುಟ್ಟಲು ಬೇಕು ಗುರಿ. ಸೊ ಇಲ್ಲಿ ಗುರಿ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಒಂದು ಉದ್ದೇಶ. ನಾವೇನೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಸೊ ಅದನ್ನೇ ಗುರಿ ಅಂತ ಕರಿತೀವಿ. ಸೊ ಎರಡನೇದು, ಇದು ಮುಟ್ಟಲು ಬೇಕು ಗುರಿ ಅಂದ್ರೆ ಆ ಒಂದು ಗುರಿ ನಾವು ಸಾಧನೆ ಮಾಡಬೇಕಾದ್ರೆ ಆ ಎರಡನೇದು ಗುರಿ ಇರಬೇಕು. ಅಂದ್ರೆ ಏಕಾಗ್ರತೆ ಮತ್ತು ಸತತ ಪ್ರಯತ್ನ, ಇವೆರಡೂ ಸೇರಿನೇ ನಾವು ಗುರಿ ಅಂತ ಕರಿತೀವಿ. ಸೊ ಈಗ ಗುರಿ ಅಥವಾ ಉದ್ದೇಶ ಅಂದ್ರೆ ನಾವು ಜೀವನದಲ್ಲಿ ನಡೆಸ್ಬೇಕಾದ್ರೆ ಹಲವಾರು ಉದ್ದೇಶಗಳನ್ನ ಇಟ್ಟುಕೊಂಡೇ ಜೀವನ ನಡೆಸ್ತೀವಿ. ಕೆಲಸದಲ್ಲೂ ಉದ್ದೇಶ ಇರುತ್ತೆ. ಉದಾಹರಣೆಗೆ ಈಗ ವಿದ್ಯಾರ್ಥಿಗಳು ಅವರು ಒಂದು ಶಾಲೆಯಲ್ಲಿ ಪಾಸ್ ಆಗಬೇಕು ಅನ್ನೋ ಗುರಿ ಕೆಲವರು ಇಟ್ಕೊಂಡಿರ್ತಾರೆ. ಕೆಲವರು ಇಷ್ಟೇ ಅಂಕಗಳು ತೆಗಿಬೇಕು ಅನ್ನೋ ಗುರಿ ಇಟ್ಕೊಂಡು ಓದ್ತಾರೆ. ಕೆಲವರು ರ್ಯಾಂಕ್ ಬರಬೇಕು, ಡಿಸ್ಟಿಂಕ್ಷನ್ ಬರಬೇಕು ಅನ್ನೋ ಗುರಿ ಇಟ್ಕೊಂಡಿರ್ತಾರೆ. ಸೊ ಇನ್ನು ಕೆಲವರು ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಅಥವಾ IAS, IPS,
ಸೊ ಈ ರೀತಿ ಯಾವುದೋ ಒಂದು ಗುರಿ ಇಟ್ಟುಕೊಂಡು ಅದಕ್ಕೆ ತಕ್ಕ ಪಠ್ಯಕ್ರಮಗಳನ್ನ ಅವರು ಆರಿಸ್ಕೊಂಡು ಅದಕ್ಕೆ ಬೇಕಾದಂತ ಅಭ್ಯಾಸಗಳನ್ನ ಸತತವಾಗಿ ಮಾಡ್ತಾ ಗುರಿಯನ್ನ ತಲುಪೋಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರು ಜೀವನದಲ್ಲಿ ಇಲ್ಲ ಸಂಗೀತಗಾರರಾಗ್ಬೇಕು, ಕಲಾವಿದರಾಗ್ಬೇಕು, ರಾಜಕಾರಣಿಗಳಾಗ್ಬೇಕು, ಅಥವಾ ಇನ್ನು ಸಮಾಜ ಸೇವಕರಾಗ್ಬೇಕು, ಈ ರೀತಿ ಹಲವಾರು ಗುರಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ಜೊತೆಗೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ನಮ್ಮ ಜೀವನದ ಬಹಳ ಮುಖ್ಯವಾದ ಗುರಿ, ಜೀವನದ ಉದ್ದೇಶ ಏನಿದೆ ಅದು ನಮ್ಮ ಅರಿವಿನಲ್ಲಿ ಪೂರ್ಣತೆಯನ್ನ ಪಡಿತಕ್ಕಂಥದ್ದು. ಇದು ಒಂದು ದೊಡ್ಡ ಮಹತ್ತರವಾದ ಒಂದು ಉದ್ದೇಶ. ಸೊ ಹೀಗೆ ಗುರಿಗಳು ಯಾವುದೇ ಇರಲಿ, ಎಲ್ಲಾ ಗುರಿನೂ ಎಲ್ಲರೂ ಸಾಧನೆ ಮಾಡಕ್ ಆಗಿದೆಯಾ ಅಂತ ನಾವು ನೋಡುವಾಗ ಕೆಲವರು ಸಾಧನೆ ಮಾಡಿರ್ತಾರೆ, ಕೆಲವ್ರ ಕೈಲಿ ಗುರಿ ಮಾತ್ರ ಎಲ್ಲಾರು ಇಟ್ಕೊಂತಾರೆ. ಆದ್ರೆ ಆ ಗುರಿಯನ್ನ ತಲುಪೋದಿಕ್ಕೆ, ಮುಟ್ಟೋದಿಕ್ಕೆ, ಅದನ್ನ ಸಾಧನೆ ಮಾಡೋದಿಕ್ಕೆ ಎಲ್ಲಾರ ಕೈಲೂ ಆಗಲ್ಲ. ಕಾರಣ ಏನಂದ್ರೆ ಎಷ್ಟೋ ಜನ ಅದಕ್ಕೆ ಏಕಾಗ್ರತೆಯನ್ನ ಕೇಂದ್ರೀಕೃತ ಮಾಡಲ್ಲ, ಜೊತೆಗೆ ಸತತ ಪ್ರಯತ್ನವನ್ನ ಅವರು ಮಾಡಿರಲ್ಲ. ಸೊ ಯಾವುದೇ ಒಂದು ಗುರಿಯನ್ನ ಮುಟ್ಟಬೇಕಾದ್ರೆ ನಾವು ಅದಕ್ಕೆ ಬೇಕಾಗಿರೋದು ಗುರಿ ಅಂದ್ರೆ ಏಕಾಗ್ರತೆ ಮತ್ತು ಸತತವಾದ ಒಂದು ಪ್ರಯತ್ನ ಇದ್ರೆ ಮಾತ್ರ ನಾವು ಯಾವುದೇ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ. ಸೊ ಈಗ ಈ ಒಂದು ಏಕಾಗ್ರತೆ ಮತ್ತು ಪ್ರಯತ್ನ ಅನ್ನೋದಕ್ಕೆ ಒಂದು ಕೆಲವು ಉದಾಹರಣೆಗಳ ಮೂಲಕ ನಾನು ವಿವರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಮೊದಲಿಗೆ ನಾವು ಎಲ್ಲರ ಮನೆಯಲ್ಲೂ ಕೂಡ ಟಿವಿಗಳಿದ್ದಾವೆ. ಸೊ ಈಗ ಟಿವಿ ನೋಡೋದ್ ತಪ್ಪು, ಆರೋಗ್ಯಕ್ಕೆ ಅದು ಹಾನಿ, ಸಮಯ ವ್ಯರ್ಥ ಅಂತ ಕೆಲವರು ವಾದ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ ಒಂದು ಮನೋರಂಜನೆ ಸಿಗುತ್ತೆ, ಅದರಿಂದ ಸಂತೋಷ ಸಿಗುತ್ತೆ, ಅದರಿಂದ ಒಳ್ಳೇದನ್ನು ನಾವು ನೋಡ್ಬೋದು ಅನ್ನೋರು ಕೆಲವರು ವಾದ ಇದೆ. ಸೊ ಏನೇ ಆದ್ರೂ ಎಲ್ಲಾರ ಮನೆಯಲ್ಲೂ ಟಿವಿ ಇದೆ. ಸೊ ಇವತ್ತಿನ 20ನೇ ಶತಮಾನದ ಒಂದು ಅದ್ಭುತ ಸಂಶೋಧನೆ ಅಂದ್ರೆ ಟಿವಿನೇ ಅಂತ ಹೇಳ್ಬೋದು. ಸೊ ಈಗ ಈ ಟಿವಿ ಒಳಗಡೆ ನಾವು ಈ ಪ್ರಾಣಿಗಳ ಒಂದು ಜೀವನ ಕ್ರಮವನ್ನ ನಾವು ನೋಡಬಹುದು. ಇದರಿಂದ ನಮ್ಗೆ ಒಂದು ಒಳ್ಳೆ ಸಂದೇಶ ಸಿಗುತ್ತೆ. ಸಾಮಾನ್ಯವಾಗಿ ನಾವು ಪ್ರಾಣಿಗಳ ಜೀವನ ಕ್ರಮನ ಯಾವ್ದೋ ಕತೆ, ಕಾದಂಬರಿಗಳು, ಚಿತ್ರಗಳಲ್ಲಿ ಮಾತ್ರ ನೋಡಕ್ ಸಾಧ್ಯ ಇದೆ. ಯಾಕಂದ್ರೆ ನೇರವಾಗಿ ನೋಡೋ ಅದೃಷ್ಟ ಯಾರಿಗೂ ಇಲ್ಲ. ಸೊ ಇಲ್ಲಿ ಟಿವಿಗಳಲ್ಲಿ ನಮ್ಗೆ ಆ ಒಂದು ಅದೃಷ್ಟ ಸಿಗುತ್ತೆ. ಈ ಟಿವಿಯಲ್ಲಿ ಬರ್ತಕ್ಕಂತ ಡಿಸ್ಕವರಿ ಚಾನಲ್ ಅಥವಾ ಅನಿಮಲ್ ಪ್ಲಾನೆಟ್, ಈ ತರ ಕೆಲವು ಚಾನಲ್ ಏನಿದೆ, ಇಂಥ ಚಾನೆಲ್ಗಳನ್ನ ನೋಡೋದು ನಾವು ಅಭ್ಯಾಸ ಮಾಡ್ಕೊಂಡಾಗ ಆ ಪ್ರಾಣಿಗಳ ಒಂದು ಚಲನವಲನ, ಅವುಗಳ ಒಂದು ಜೀವನ ಕ್ರಮ, ಇದನ್ನ ನಾವು ನೋಡ್ಬೋದು. ಸೊ ಇದರಲ್ಲಿ ಏನು ಒಂದು ಸಂದೇಶ ನಮ್ಗೆ ಸಿಗುತ್ತೆ ಅಂತ ನೋಡುವಾಗ, ಅದರಲ್ಲಿ ಹುಲಿ ಅಥವಾ ಚಿರತೆ ಬೇಟೆ ಆಡೋ ವಿಧಾನವನ್ನ ನಾವು ಗಮನಿಸ್ಬೇಕು. ಸೊ ಹುಲಿ ಏನ್ ಮಾಡುತ್ತೆ, ಜಿಂಕೆಗಳ ಹಿಂಡನ್ನ ನೋಡಿ ಹೊಂಚಾಕಿ ಅದು ಕಾಯ್ತಾ ಇರುತ್ತೆ. ಜಿಂಕೆಗಳ ಹಿಂಡಲ್ಲಿ ಯಾವುದೋ ಒಂದು ಜಿಂಕೆಯನ್ನ ಗುರಿಯಾಗಿ ಇಟ್ಟುಕೊಂಡು ದಾಳಿ ಮಾಡುತ್ತೆ. ಇದು ದಾಳಿ ಮಾಡಿದ ತಕ್ಷಣ ದಿಢೀರ್ನ ದಾಳಿ ಯಾವಾಗ ಇದು ಮಾಡ್ತದೆ, ಆಗ ಉಳಿದ ಜಿಂಕೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಓಡಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಹೀಗೆ ಈ ಹುಲಿ ತಾನು ಗುರಿ ಇಟ್ಟ ಜಿಂಕೆಯನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. ಎದುರಿದ ಜಿಂಕೆಗಳು ಅಕ್ಕಪಕ್ಕದಲ್ಲೇ, ಆ ಹುಲಿ ಪಕ್ಕದಲ್ಲೇ ಓಡ್ತಾ ಇರ್ತವೆ. ಆದ್ರೆ ಹುಲಿ ಮಾತ್ರ ತಾನು ಯಾವ ಒಂದು ಜಿಂಕೆಯ ಮೇಲೆ ಗುರಿ ಇಟ್ಟಿದೆಯೋ ಆ ಜಿಂಕೆಯನ್ನೇ ಅಟ್ಟಿಸ್ಕೊಂಡು ಹೋಗ್ತಾ ಇದೆ ವಿನಃ ತನ್ನ ಗುರಿಯನ್ನ ಬದಲಾಯಿಸಿ ಅಕ್ಕಪಕ್ಕದಲ್ಲೇ ಹತ್ತಿರದಲ್ಲೇ ಇರೋ ಜಿಂಕೆಯನ್ನ ಹಿಡಿಯೋಕೆ ಪ್ರಯತ್ನ ಪಡಲ್ಲ. ಸ್ವಲ್ಪ ಸಮಯದಲ್ಲೇ ತಾನು ಗುರಿ ಇಟ್ಟ ಜಿಂಕೆಯನ್ನ ಬೇಟೆ ಆಡುತ್ತೆ, ತನ್ನ ಬೇಟೆಯನ್ನು ಮುಗಿಸುತ್ತೆ. ಸೊ ಇದನ್ನೇ ಹುಲಿ ಬೇಟೆ ಅಂತ ಹೆಸರಿಟ್ಟು ಕರೀತಾರೆ. ಸೊ ನಾವಿಲ್ಲಿ ತಿಳ್ಕೊಬೇಕಾದಂತ ಒಂದು ಸಂದೇಶ, ವಿಷಯ ಏನಂದ್ರೆ, ಇವತ್ತು ನಾವು ಯಾವುದೇ ಒಂದು ಗುರಿ ತಲುಪಬೇಕಾದ್ರೆ ನಮ್ಮ
ಮನಸ್ಸಿನ ಏಕಾಗ್ರತೆ ಎಲ್ಲ ಕೂಡ ಯಾವ್ದ ಮೇಲೆ ಇರಬೇಕು, ನಾವು ಏನು ಗುರಿ ಇಟ್ಟಿದೀವೋ, ಯಾವ ವಿಷಯವನ್ನ ಸಾಧನೆ ಮಾಡ್ಬೇಕು ಅಂತಿದ್ದೀವೋ ಅದರಲ್ಲೇ ನಾವು ಲೀನ ಆಗ್ಬೇಕು ವಿನಃ ಅದಕ್ಕೆ ಸತತವಾದ ಒಂದು ಪ್ರಯತ್ನ ಮಾಡಬೇಕೇ ವಿನಃ ನಾವು ಆ ಹೋಗೋ ದಾರಿಯಲ್ಲಿ ಏನಾಗುತ್ತೆ, ಇವತ್ತು ಬಹಳಷ್ಟು ಜನ ಎಡುವುದು, ನಾವು ಎಡುತ್ತಾ ಇರೋದು ಯಾಕೆ ಅಂದ್ರೆ ಅದೇ ದಾರಿಲಿ ಹೋಗ್ಬೇಕಾದ್ರೆ ಏನೋ ಆ ಒಂದು ಗುರಿ ಸಾಧನೆ ಮಾಡುವ ಮಾರ್ಗದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಆಗ್ಲೇ ಕೆಲವರು ನಿಂತು ಹೋಗ್ಬಿಡ್ತಾರೆ. ಸೊ ಇನ್ನು ಕೆಲವು ಆಮಿಷಗಳು ಬರ್ತವೆ. ಸೊ ಈಗ ವಿಶ್ವಾಮಿತ್ರ ತಪಸ್ ಮಾಡುವಾಗ ಹೇಗೆ ಕಂಬೆ ಊರ್ವಶಿ ಮೇನಕೆಯರು ಡ್ಯಾನ್ಸ್ ಮಾಡಿ ಬಂದು ಡಿಸ್ಟರ್ಬ್ ಮಾಡಕ್ ಆತರ ಏನೇನೋ ನಮ್ಮ ಸಾಧನೆ ಮಾಡುವಾಗ ಅನೇಕ ಆಮಿಷಗಳು ಮಧ್ಯದಲ್ಲಿ ಬರ್ತವೆ. ಕೆಲವರು ಅಭ್ಯಾಸಗಳು ಬಲಿಯಾಗೋದು ಈ ರೀತಿ ಆ ಒಂದು ಅರ್ಧದಲ್ಲೇ ಈ ಗುರಿಗಳನ್ನ ತಪ್ಪಿಸ್ಕೊಂತಾರೆ. ನೋಡಿ, ನಾವು ಇದನ್ನ ಇಲ್ಲಿ ಈ ಹುಲಿಯ ಒಂದು ಬೇಟೆಯ ಒಂದು ಸಂದೇಶವನ್ನ ನೋಡ್ತಾ ನಾವು ಈ ಒಂದು ಏಕಾಗ್ರತೆ ಮತ್ತು ಪ್ರಯತ್ನದ ಒಂದು ಇದನ್ನ ನಾವು ಕಲಿಬಹುದು. ಸೊ ಈಗ ಪ್ರಪಂಚದಲ್ಲಿ ಈ ಒಂದು ಯಾವುದೇ ಗುರಿ ಇರ್ಲಿ, ಆ ಗುರಿನ ಸಾಧನೆ ಮಾಡೋದಿಕ್ಕೆ ಈ ಎರಡೇ ಮಾರ್ಗ ಅಂತ ಹೇಳ್ತಾರೆ. ಒಂದು ಏಕಾಗ್ರತೆ, ಇನ್ನೊಂದು ಸತತವಾದ ಪ್ರಯತ್ನ. ಇವೆರಡು ಬಿಟ್ಟು ಬೇರೆ ಯಂತ್ರ ತಂತ್ರ ಮಂತ್ರ ಯಾವುದೇ ಉಪಾಯನೂ ಕೂಡ ಇರಲ್ಲ. ಯಾಕಂದ್ರೆ ಕೆಲವು ನಾವು ಬಹಳಷ್ಟು ಜನ ನೋಡ್ತೀವಿ, ನಾವು ಪ್ರಯತ್ನ ಪಡ್ತಾರೆ, ಕಷ್ಟ ಪಡ್ತಾರೆ. ಅದು ಅಷ್ಟು ಸುಲಭವಾಗಿ ನಾವು ಗುರಿ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಏಕಾಗ್ರತೆ ಸತತ ಪ್ರಯತ್ನ ಬೇಕು. ಆದ್ರೆ ಅದು ಕಷ್ಟ. ಏನ್ ಮಾಡ್ತಾರೆ, ಯಾರೋ ಬೇರೆಯವ್ರ ಮೇಲೆ ಹೊಣ ಹೊರಿಸಿ, ಬೇರೆ ದೇವ್ರ ಮರೇನೋ ಏನೋ ಮಂತ್ರದ ಮರೇನೋ ತಂತ್ರದ ಮರೇನೋ ಅಥವಾ ಯಾರೋ ಹೇಳ್ತಾರೆ ಅವ್ರ ವ್ರತ ಮಾಡಿ ಇವ್ರ ವ್ರತ ಮಾಡಿ ನಿಮ್ಗೆ ಅದು ಸಿಕ್ಕಿಬಿಡುತ್ತೆ, ಇದು ನೀವು ಸಾಧನೆ ಮಾಡ್ಬೋದು ಅಂತ ಎಷ್ಟೋ ಜನ ಆಸೆ ಇಡಿಸ್ತಾರೆ. ಸೊ ಇಲ್ಲಿ ಸ್ನೇಹಿತರೆ, ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ಏಕಾಗ್ರತೆ ಪ್ರಯತ್ನ ಒಂದಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಯಾವುದೇ ಆಮಿಷಗಳಿಗೆ ಒಳಗಾಗುತ್ತೆ. ಸೊ ಇಲ್ಲಿ ಉದಾಹರಣೆಗೆ ಏಕಾಗ್ರತೆ ಅನ್ನೋದಕ್ಕೆ ಇನ್ನ ಒಂದು ಉದಾಹರಣೆ ಅಂದ್ರೆ, ನಾವು ಸ್ವಾಮಿ ವಿವೇಕಾನಂದರನ್ನ ಎಲ್ಲರೂ ಕೇಳಿದ್ವಿ. ಅವ್ರ ಬಾಲ್ಯದಲ್ಲಿ ಅವರ ಒಂದು ಹೆಸರು ನರೇಂದ್ರನಾಥ. ಅವರು ಬಾಲ್ಯದಲ್ಲಿ ಸ್ನೇಹಿತರ ಜೊತೆ ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ಧ್ಯಾನದ ಆಟ ಆಡೋಣ ಅಂತ ಎಲ್ಲ ಕೂತ್ಕೊಂತಾರೆ. ಒಂದು ಕೋಣೆಯಲ್ಲಿ ಕೂತ್ಕೊಂಡ್ಮೇಲೆ ಇವರು ನರೇಂದ್ರನಾಥ ಕಣ್ಣು ಮುಚ್ಚಿದ ತಕ್ಷಣನೇ ಅವರು ಧ್ಯಾನದಲ್ಲಿ ಲಯ ಆಗ್ಬಿಡ್ತಾರೆ. ಉಳಿದ ಸ್ನೇಹಿತರುಗಳಿಗೆ ನಿದ್ದೆ ಇದು ಧ್ಯಾನ ಬರಲ್ಲ, ಕಣ್ಣು ಮುಚ್ಚಿ ಅವ್ರು ಬಾಳ ಕೂತ್ಕೊಳಕ್ ಆಗಲ್ಲ. ಅವ್ರು ಕಣ್ಣು ಬಿಟ್ಟು ನೋಡ್ತಾ ಇರ್ತಾರೆ. ಅಷ್ಟರೊಳಗಡೆ ಆ ಕೋಣೆ ಒಳಗಡೆ ಒಂದು ಹಾವು ಹರಿದು ಬರೋದನ್ನ ನೋಡ್ತಾರೆ. ಆಗ ಆ ಎಲ್ಲಾ ಹುಡುಗರು ಭಯ ಬಿದ್ದು ಕಿರ್ಚ್ಕೊಂಡು ಹಾವು ಅಂತ ಆಚೆಗೆ ಓಡೋಗ್ತಾರೆ. ಸೊ ಓಡೋಗ್ತಾರೆ. ಸ್ವಲ್ಪ ಹೊತ್ತರಲ್ಲಿ ಹಾವು ಅವ್ರ ಮುಂದೆ ಎಡೆ ಎತ್ಕೊಂಡಿದ್ದು, ವಿವೇಕಾನಂದರ ಮುಂದೆ ಎಡೆ ಎತ್ಕೊಂಡಿದ್ದು ಆಮೇಲೆ ಹೋಗ್ಬಿಡುತ್ತೆ. ಈ ಓಡೋದ ಹುಡುಗರು ಅವರ ತಾಯಿ ತಂದೆಯನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಬಂದು ನರೇಂದ್ರನಾಥ ಧ್ಯಾನದಲ್ಲೇ ಕೂತಿರ್ತಾನೆ. ಮೈ ತಡವಿ ಅವನ್ನ ಎಬ್ಬರಿಸಿದಾಗ ಗಾಬರಿ, ಅವ್ರು ಕಂಡುಬಿಟ್ಟು ಯಾಕೆ ಎಲ್ಲ ಗಾಬರಿ ಆಗಿದ್ದೀರಾ ಅಂತ ಅವ್ರನ್ನೇ ಕ್ವಶನ್ ಮಾಡ್ತಾರೆ. ಅಂದ್ರೆ ಅವನಿಗೆ ಅಷ್ಟು ಧ್ಯಾನದಲ್ಲಿ ಎಷ್ಟು ಲಯ ಆಗಿದ್ರು ಏಕಾಗ್ರತೆ ಅಂತಂದ್ರೆ, ಹಾವು ಬಂದಿದ್ದಾಗ್ಲಿ ಹುಡುಗರು ಕಿರ್ಚ್ಕೊಂಡು ಹೋಗಿದ್ದಾಗ್ಲಿ ಯಾವುದೇ ಪರಿವು ಅವ್ರಿಗಿಲ್ಲ. ಅಷ್ಟು ಧ್ಯಾನದಲ್ಲಿ ಲಯ ಆಗ್ಬಿಟ್ಟಿದ್ರು ಆ ಚಿಕ್ಕ ವಯಸ್ಸಿನಲ್ಲೇ. ಸೊ ಅಷ್ಟೊಂದು ಏಕಾಗ್ರತೆ, ಆ ಶ್ರದ್ಧೆ ಇದ್ದಿದ್ರಿಂದಾನೇ ಅವರು ವಿಶ್ವ ವಿಜೇತ ಒಂದು ವೀರ ಸನ್ಯಾಸಿಯನ್ನು ಸ್ವಾಮಿ ವಿವೇಕಾನಂದರು ಆದ್ರು. ಸೊ ಹೀಗೆ ಇವತ್ತು ಏಕಲವ್ಯ ಒಬ್ಬ ಬೇಡರ ಜಾತಿ ಹುಡುಗ ಅನ್ಬಿಟ್ಟು ಆಚಾರ್ಯ ದ್ರೋಣಾಚಾರ್ಯರು ಅವ್ರನ್ನ ತಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡಲ್ಲ. ಆದ್ರೆ ಏಕಲವ್ಯ ಇದೆ ಕಾಡಲ್ಲಿ ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನ ಮಾಡಿ ಮಣ್ಣಲ್ಲಿ ಮಾಡಿ ಇಟ್ಟು ಪ್ರತಿನಿತ್ಯ ಅವರ ಮೂರ್ತಿಗೆ ನಮಸ್ಕರಿಸಿ ಬಿಲ್ಲು ವಿದ್ಯೆಯನ್ನ ತಾನೇ ಕಲಿಯಕ್ಕೆ ಪ್ರಾರಂಭ ಮಾಡ್ತಾನೆ. ಸತತವಾಗಿ ಅವನು ಬಿಡದೆ ಕೆಲವು ವರ್ಷಗಳು ಏಕಾಗ್ರತೆ ಮತ್ತು ಪ್ರಯತ್ನದಿಂದ ಅವನು ಒಂದು ದಿವಸ ಅರ್ಜುನನಿಗಿಂತ ಸ್ವಲ್ಪ ಶ್ರೇಷ್ಠ ಬಿಲ್ಲುಗಾರ ಅಂತ ಅನ್ಸ್ಕೊಂತಾನೆ. ಸೊ ಇಲ್ಲಿ ನಾವು ಆ ಒಂದು ಏಕಲವ್ಯನಿಗೆ ನೆರವಾದದ್ದು ಅವನ ಗುರು ಅಲ್ಲ, ಅಲ್ಲಿ ಅವನ ಗುರುವಾಗಿ ಬಂದಿದ್ದು ಯಾವುದು ಅಂದ್ರೆ
ಅವನ ಏಕಾಗ್ರತೆ ಮತ್ತು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಏನಿದೆ ಅದೇ ಅಂತ ನಾವು ಹೇಳುದು. ಸೊ ಹೀಗೆ ಗುರಿ ಅನ್ನೋದು ಇರಬೇಕು. ಆದ್ರೆ ಗುರಿ ಮುಟ್ಟೋದಕ್ಕೆ ನಮಗೆ ಏಕಾಗ್ರತೆ ಪ್ರಯತ್ನ ಅನ್ನೋ ಗುರಿ ಇರಬೇಕು. ಸೊ ಗುರಿ ಯಾವುದೇ ಇರ್ಲಿ, ಆದ್ರೆ ಅದರಲ್ಲಿ ಆಸಕ್ತಿ ಇರಬೇಕು. ಇನ್ನೊಂದು, ನಾವು ಯಾವುದೇ ವಿಷಯ ಗುರಿಯಾಗಿ ಇಟ್ಕೊಂಡ್ರು ಆಸಕ್ತಿ ಇರಬೇಕು. ಆಸಕ್ತಿ ಇಲ್ದಿರೋ ವಿಷಯಗಳಲ್ಲಿ ನಾವು ಗುರಿ ಇಡಕ್ ಹೋದ್ರೆ ಅಲ್ಲಿ ನಮ್ಗೆ ಏಕಾಗ್ರತೆನೂ ಬರಲ್ಲ, ನಾವ್ ಯಾವುದೇ ಸಾಧನೆ ಮಾಡಕ್ಕೂ ಆಗಲ್ಲ. ಈಗ ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಈಗ ನೋಡಿ, ಪುಸ್ತಕದ ಮುಂದೆ ಆಸಕ್ತಿ ಇಲ್ಲ, ಅವ್ರು ಓದಕ್ಕೆ ಆಸಕ್ತಿ ಇರಲ್ಲ. ಪುಸ್ತಕದ ಮುಂದೆ ಕುಂಡ್ರಿಸಿದ್ರೆ ಅವ್ರಿಗೇನ್ ಬರುತ್ತೆ? ಓದಕ್ಕೆ ನಿದ್ದೆ ಬಂದ್ಬಿಡುತ್ತೆ. ಅದೇ ಟಿವಿ ನೋಡಿ ಅಂತಂದ್ರೆ ಅವ್ರು ರಾತ್ರಿ ಎಲ್ಲ ಬೇಕಾದ್ರು ನಿದ್ರೆ ಇಲ್ಲದೆ ಟಿವಿ ನೋಡ್ತಿರ್ತಾರೆ. ಅವ್ರಿಗೆ ಟಿವಿ ನೋಡೋದ್ರಲ್ಲಿ ಆಸಕ್ತಿ. ಸೊ ಅದೇ ತರನೇ ಕೆಲವ್ರಿಗೆ ಸೈನ್ಸು ಆಸಕ್ತಿ ಇರಲ್ಲ, ಕಾಮರ್ಸು ಅಥವಾ ಆರ್ಟ್ಸು, ಸೊ ಈ ತರ ಸಬ್ಜೆಕ್ಟ್ಗಳಲ್ಲಿ ಅವ್ರಿಗೆ ಕೆಲವ್ರಿಗೆ ಆಸಕ್ತಿ ಇರುತ್ತೆ. ಆದ್ರೆ ತಾಯಿ ತಂದೆಯ ಪ್ರತಿಷ್ಠೆಗೋ ಅಥವಾ ಒತ್ತಾಯಕ್ಕೋ ನಮ್ಮ ಮಗ ಸೈನ್ಸ್ ಓದ್ತಾ ಇದ್ದಾನೆ ಅನ್ನೋ ಇದು ತೋರ್ಸ್ಕೊಳಕ್ಕೆ ಏನ್ ಮಾಡ್ತಾರೆ, ಕೆಲವರು ಸೈನ್ಸ್ ಕೊಡಿಸ್ಬಿಡ್ತಾರೆ ಬಲವಂತವಾಗಿ. ಆಗ ಅವ್ರಿಗೇನಾಗುತ್ತೆ, ಅಲ್ಲಿ ಆಸಕ್ತಿ ಇಲ್ಲ, ಅಲ್ಲಿ ಏಕಾಗ್ರತೆನೂ ಬರಲ್ಲ, ಅಲ್ಲೇನಾಗುತ್ತೆ, ಅವರು ಕೊನೆಗೆ ಅದರಲ್ಲಿ ಫೇಲ್ ಆಗುತ್ತಾರೆ. ಓದೋದಕ್ಕೆ ತುಂಬಾ ಸಾಧನೆ ಮಾಡಕ್ ಕಷ್ಟ ಆಗುತ್ತೆ. ಈ ತರ ನಮ್ಮ ಗುರಿ ಯಾವುದೇ ಆಗಿರ್ಲಿ, ಯಾವುದೇ ಗುರಿ ನಾವು ಇಟ್ಕೊಬೇಕಂದ್ರೂ ಕೂಡ ಅದರಲ್ಲಿ ನಮ್ಗೆ ಆಸಕ್ತಿ ಇರಬೇಕು. ಮತ್ತೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಆಳವಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರನೇ ಅದನ್ನ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ. ಸೊ ಈಗ ನಾವು ಮಾನವರಾಗಿ ಈ ಭೂಮಿ ಮೇಲೆ ಹುಟ್ಟಿದೀವಿ. ನಮಗೆ ಗುರಿ ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕು. ಗುರಿ ಇಲ್ಲದೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ. ಗುರಿ ಇಲ್ಲದ ಮನುಷ್ಯ ನೀರಿನಲ್ಲಿರೋ ಮೀನ್ ತರ ಆಗ್ಬಿಡ್ತೀವಿ. ಸೊ ಮಾನವರಾಗಿ ನಾವು ಅದೃಷ್ಟ ಅಂತ ಹೇಳ್ಬೋದು. ಮಾನವ ಜನ್ಮ ಹುಟ್ಟಿರೋದು, ಇಂಥ ಅದ್ಭುತವಾದ ಒಂದು ದೇಹ ರಚನೆ ಸಿಕ್ಕಿದೆ, ಶ್ರೇಷ್ಠವಾದ ಒಂದು ಅರಿವು ಸಿಕ್ಕಿದೆ. ಸೊ ಇಂಥ ಅರಿವನ್ನ ಇಟ್ಕೊಂಡು ನಾವು ಪ್ರಾಣಿಗಳ ತರ ನಾವು ಜೀವಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾವೇ ಚಿಂತನೆ ಮಾಡ್ಬೋದು. ಯಾಕಂದ್ರೆ ಪ್ರಾಣಿಗಳಿಗೆ ಗುರಿ ಇಲ್ಲ. ಪ್ರಾಣಿಗಳೇನ್ ಮಾಡ್ತವೆ, ಅವು ಹೊಟ್ಟೆ ಪಾಡಕ್ಕೋಸ್ಕರ ಬೇಟೆ ಆಡಕ ಒಂದು ಗುರಿ ಇಟ್ಕೊಂತಾವ ಅಷ್ಟೇ. ಯಾವ್ದೋ ಒಂದು ಪ್ರಾಣಿನ ಗುರಿ ಇಟ್ಕೊಂಡು ಬೇಟೆ ಆಡ್ತವೆ, ಅವು ಜೀವನ ನಡ್ಸ್ಕೊಂತವೆ. ಆದ್ರೆ ನಾವು ಒಂದು ಅದ್ಭುತವಾದ ದೇಹ ಪ್ರಕೃತಿ ನಮ್ಗೆ ಕೊಟ್ಟಿದೆ, ಶ್ರೇಷ್ಠವಾದ ಅರಿವು ನಮ್ಗೆ ಕೊಟ್ಟಿದೆ. ಇವೆರಡೂ ಇಟ್ಟುಕೊಂಡು ಮಾನವರಾಗಿ ನಾವು ಕೂಡ ಆ ಪ್ರಾಣಿಗಳ ತರ ಒಂದು ಹೊಟ್ಟೆ ಪಾಡಗೋಸ್ಕರನೇ ಗುರಿ ಇಟ್ಟುಕೊಂಡು ಜೀವನ ನಡೆಸಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಚಿಂತನೆಯನ್ನ ಇಲ್ಲಿ ಮಾಡಬೇಕು ಸ್ನೇಹಿತರೆ. ಸೊ ಇಲ್ಲಿ ಇನ್ನು ಕೆಲವರು ಓದುತ್ತಾರೆ, ಅಥವಾ ಹುಡುಗರಿಗೆ ಅವರಿಗೆ ಒಳಗಡೆ ಎಷ್ಟೇ ಓದಿದ್ರು ಜ್ಞಾಪಕ ಶಕ್ತಿ ಇರೋದು, ಸುಮ್ಮನೆ ಮೇಲೆ ಓದ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಓದದ ಒಳಗಡೆ ಆಳವಾಗಿ ಓದಿನ ವಿಷಯಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದು. ನಮಗೆ ಅವ್ರಿಗೆ ಯಾಕೆ ಅಂದ್ರೆ ಏಕಾಗ್ರತೆಯ ಕೊರತೆ. ಯಾರು ಏಕಾಗ್ರತೆಯಿಂದ ಆಳವಾಗಿ ಓದಿರ್ತಾರೋ ಅಂಥವ್ರು ಮಾತ್ರನೇ ಆ ಒಂದು ವಿಷಯಗಳಲ್ಲಿ ಗುರಿಯನ್ನ ಸಾಧನೆ ಮಾಡೋದಕ್ಕೂ ಸಾಧ್ಯ. ಸೊ ಈಗ ಅದಕ್ಕೆ ಸರ್ವಜ್ಞ ಒಂದು ವಚನ ಹೇಳಿದ್ದಾನೆ, ಓದುತ್ತಾ ವೇದ ಕಬ್ಬಿನ ಸಿಪ್ಪೆ, ಓದಿನ ಒಡಲ ನಡೆದಡೆ ಸಿಪ್ಪೆ ಕಬ್ಬಾದಂತೆ ಕಾಣು ಸರ್ವಜ್ಞ ಅಂತ. ಅಂದ್ರೆ ಇಲ್ಲಿ ನಾವು ಓದಬೇಕಾದ್ರೆ ಆ ಒಂದು ಶಬ್ದ ವಾಕ್ಯ ಏನಿದೆ ಅದರ ಸುತ್ತು ಬರ್ತಕ್ಕಂಥ ವಿಷಯಗಳನ್ನ ಅದಕ್ಕೆ ಸಂಬಂಧಪಟ್ಟ ಗ್ರಹಿಸ್ಕೊಬೇಕು. ಆಗ ನಮ್ಗೆ ನೆನಪಿನ ಶಕ್ತಿ ಉಳ್ಕೊಳುತ್ತೆ. ಸೊ ಅದಕ್ಕೆ ಆಳವಾಗಿ ಏಕಾಗ್ರತೆಯಿಂದ ನಾವು ಓದಲ್ಲಿ ಲೀನ ಆಗ್ಬೇಕು. ಸೊ ಆಗ ಮಾತ್ರನೇ ನಾವು ನೆನಪನ್ನ ಪಡ್ಕೊಳಕ್ಕೆ ಸಾಧ್ಯ. ಸೊ ಆ ಒಂದು ಶಕ್ತಿ ನಮ್ಮ ಸ್ವಾಮಿ ವಿವೇಕಾನಂದರಿಗೆ ಅಂತ ಒಂದು ಅದ್ಭುತವಾದ ಶಕ್ತಿ ಇತ್ತು. ಅವರು ಒಂದು ಸತಿ ಪುಸ್ತಕನ ಓದ್ಬಿಟ್ರೆ ಇಂಥ ಅಧ್ಯಾಯದಲ್ಲಿ ಇಂಥ ಪೇಜಲ್ಲಿ ಇಂಥ ವಿಷಯನೇ ಇದೆ ಅಂತ ಅವರು ಹೇಳ್ತಾ ಇದ್ರಂತೆ. ಅಂದ್ರೆ ಅಷ್ಟೊಂದು ಜ್ಞಾಪಕ ಶಕ್ತಿ ಇತ್ತು. ಅದಕ್ಕೆ ಕಾರಣ ಅವರು
ಏಕಾಗ್ರತೆ. ಅವ್ರು ಓದ್ಬೇಕಾದ್ರೆ ಯಾವುದೇ ಸುತ್ತು ಏನ್ ನಡೀತದೆ ಅನ್ನೋ ಪರಿವು ಅವ್ರಿಗೆ ಇರ್ತಾ ಇರ್ಲಿಲ್ಲ. ಒಂದ್ಸತಿ ಅವ್ರು ಹಿಂಗೆ ಅಮೆರಿಕದಲ್ಲಿ ಇರುವಾಗ ಆ ಪುಸ್ತಕ ಓದ್ಕೊಂಡ್ ಕೂತಿರ್ತಾರೆ ಕೊನೆಯಲ್ಲಿ. ವಿಶ್ವದ ಅತಿ ದೊಡ್ಡ ಶ್ರೀಮಂತ ರಾಕ್ ಫಿಲ್ಲರ್ ಅವರು ಇವ್ರನ್ನ ಭೇಟಿ ಆಗೋದಿಕ್ಕೆ ಬರ್ತಾರೆ. ಸರಿ, ಬಂದಾಗ ಇವರು ಬುಕ್ಕಲ್ಲಿ ಓದೋದ್ರಲ್ಲಿ ಲೀನ ಆಗಿರ್ತಾರೆ. ಸರಿ, ಎಚ್ಚರ ಆಗುತ್ತೆ ಅಂತ ಅವರು ಚೇರ್ ಮೇಲೆ ಕೂತ್ಕೊಂತಾರೆ. ಸುಮಾರು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಕೂತ್ಕೊಂಡ್ರು ಇವರು ಬುಕ್ ಓದೋದ್ರಲ್ಲಿ ಏನಾಯ್ತು. ಕೊನೆಗೆ ಪೂರ್ತಿ ಬುಕ್ ಓದಿ ಆದ್ಮೇಲೆ ಬುಕ್ನ ಮಡಿಸಿಟ್ಬಿಟ್ಟು ಆಮೇಲೆ ಈ ಕಡೆ ತಿರುಗಿ ಅವ್ರನ್ನ ಮಾತಾಡಿಸ್ತಾರೆ. ಅಂದ್ರೆ ಅವರ ಏಕಾಗ್ರತೆ ಅಷ್ಟೊಂದು ಇದ್ದಿದ್ರಿಂದನೇ ಅವರು ಆ ಒಂದು ಪುಸ್ತಕದ ಒಡಲನ್ನ ಅರಿದು ಅದರೊಳಗಡೆ ಇರೋ ವಿಷಯಗಳನ್ನ ಅವರು ಗ್ರಹಿಸ್ಕೊಂಡು ಹಾಗೆ ಹೇಳ್ತಾ ಇದ್ರು. ಇಂಥ ಪೇಜಲ್ಲಿ ಇಂಥ ಇದೆ ಅಂತ. ಸ್ನೇಹಿತರೆ, ನಾವು ಸಿಕ್ಕ ನೀರಿನಲ್ಲಿರೋ ಮೀನಿನಂತೆ ಆಗದೆ ಸಿಕ್ಕ ಅವಕಾಶಗಳನ್ನ ನಾವು ಏನ್ ಮಾಡ್ಬೇಕು, ಉಪಯೋಗಿಸ್ಕೊಂಡು ಮಾನವರಾಗಿ ನಾವು ಬಂದಿದ್ದೀವಿ. ಪ್ರಾಣಿಗಳಂತೆ ಜೀವಿಸ್ತೇ, ನಮಗೆ ಒಂದು ಶ್ರೇಷ್ಠವಾದ ಅರಿವಿದೆ, ಒಂದು ಒಳ್ಳೆ ಗುರಿ, ಜೀವನದ ಮಹತ್ತರವಾದ ನಮಗೆ ಗುರಿ ಇದೆ, ಜೀವನದ ಉದ್ದೇಶ. ಅರಿವಿನಲ್ಲಿ ಪೂರ್ಣತೆಯನ್ನ ಪಡೆಯದೆ ಆ ಒಂದು ದೊಡ್ಡ ಉದ್ದೇಶದಿಂದ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಸೊ ಅದನ್ನ ಪಡಿಬೇಕಂದ್ರೆ ನಾವು ಪ್ರಾಣಿಗಳಂತೆ ಜೀವಿಸದೆ ನಾವು ಒಂದು ಗುರಿಯನ್ನ ಇಟ್ಕೊಬೇಕು, ಆ ಗುರಿನ ಸಾಧನೆ ಮಾಡೋದಕ್ಕೆ ಹೋಗ್ಬೇಕು. ಸೊ ಇದಕ್ಕೆ ಈ ಒಬ್ಬ ಸಂಸ್ಕೃತದಲ್ಲಿ ಒಬ್ಬ ಸುಭಾಷಿತಕಾರರು ಹೇಳಿದ್ದಾರೆ, ಒಂದು ಹಾಡು ಹೇಳಿದ್ದಾರೆ. ರೇ ರೇ ಕೋಕಿಲ ಮಾಭಜ ಮೌನಂ ಕಿಂಚಿದಂಚೆಯ ಪಂಚಮ ರಾಗಂ ನೋ ಚೇತ್ವಾಮಿಹ ಕೋ ಜಾನಿತೆ ಕಾಕ ಸಮೂಹೈ ಇಹಿತೆ ಚೂತೆ ಅಂತ. ಅಂದ್ರೆ ಕೋಗಿಲೆ ಮಾವಿನ ಮರದಲ್ಲಿ ಕಾಗೆಗಳ ಜೊತೆ ಕೂತಿರುವಾಗ ಅದು ಪಂಚಮ ರಾಗದಿಂದ ಅದು ಹಾಡಿಲ್ಲ ಅಂತಂದ್ರೆ ಜನ ನೋಡಿದವ್ರು ಏನ್ ಅನ್ಕೊಂತಾರೆ, ಇದು ಕೂಡ ಕಾಗೆನೇ ಅಂತ ಭಾವಿಸ್ಬಿಡ್ತಾರೆ. ಸೊ ಅದೇ ತರ ನಾವು ಮಾನವರಾಗಿ ನಾವೇನ್ ಮಾಡ್ಬೇಕು, ನಮಗೆ ಸಿಕ್ಕ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸಾಮರ್ಥ್ಯವನ್ನ, ವ್ಯಕ್ತಿತ್ವವನ್ನ ಪ್ರದರ್ಶಿಸ್ಕೊಂಡು ನಮ್ಮ 6ನೇ ಅರಿವನ್ನ ವಿಕಾಸಗೊಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಸ್ನೇಹಿತರೆ, ಸೊ ಇವತ್ತು ನಮಗೆ 6ನೇ ಅರಿವನ್ನ ವಿಕಾಸಗೊಳಿಸ್ತಕ್ಕಂಥ ಒಂದು ದಾರಿ ನಮಗೆ ಒಬ್ಬ ಗುರು ವೇದಾದ್ರಿ ಮಹರ್ಷಿಗಳು ನಮ್ಗೆ ಸಿಕ್ಕಿದ್ದಾರೆ. ಅಂತ ಒಂದು ಅದ್ಭುತವಾದ, ಸರಳವಾದ, ಮಹತ್ತರವಾದ ಗುರು ನಮ್ಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಸೊ ಆ ಒಂದು ಅರಿವನ್ನ ವಿಕಾಸಗೊಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾರ್ಗ ಬೇಕೋ ಎಲ್ಲವನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಸೊ ಇವತ್ತು ಅರಿವನ್ನ 6ನೇ ಅರಿವನ್ನ ಪೂರ್ಣತೆಗೊಳಿಸ್ಕೊಂತಕ್ಕಂಥದ್ದೇ ನಮ್ಮ ಜೀವನದ ಮಹತ್ತರ ಉದ್ದೇಶ. ಸೊ ಏನು ಅರಿವನ್ನ ವಿಕಾಸಗೊಳಿಸೋದು, ಪೂರ್ಣತೆಗೊಳಿಸೋದು ಅಂದ್ರೆ ನಾವು ನಮ್ಮನ್ನ ನಾವು ಅರಿಯೋದು, ದೈವವನ್ನ ಅರಿಯೋದೇ ಈ 6ನೇ ಅರಿವಿನ ಉದ್ದೇಶ ಹಾಗೂ ಪೂರ್ಣತೆ ಪಡೆಯೋದು ಅಂದ್ರೆ ಅದೇ. So the goal towards the self-realization, the goal towards the God realization. So ಈ ಒಂದು ಅರಿವನ್ನ ಪೂರ್ಣತೆಗೊಳಿಸೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ, ಸೊ ಈ ಒಂದು ಅರಿವು ಏಕಾಏಕಿ ನಾವು ಪೂರ್ಣತೆಗೊಳಿಸೋದು ಕಷ್ಟ. ಯಾಕೆಂದ್ರೆ ಅದಕ್ಕೆ ಚಿಕ್ಕ ಚಿಕ್ಕ ಗುರಿಗಳನ್ನ ನಾವು ದಾಟಿ ಬರಬೇಕು. ಸೊ ಹೇಗೆ ಅಂದ್ರೆ ಇವತ್ತು ಶಾಲೆಯಲ್ಲಿ ಮಕ್ಕಳು ಒಂದೇ ಸತಿ ದೊಡ್ಡ ಪರೀಕ್ಷೆ ಬರೆಯಕ್ಕಾಗಲ್ಲ, ಫೈನಲ್ ಎಕ್ಸಾಮ್ ಬರೆಯಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ, ಮೊದಲು ಸಣ್ಣ ಸಣ್ಣ ಟೆಸ್ಟ್, ಇಂಟರ್ನಲ್ ಎಕ್ಸಾಮ್ ಎಲ್ಲ ಬರೆದು ಅಲ್ಲಿ ಮಾರ್ಕ್ಸ್ ನೋಡಿ, ಅದನ್ನ ನೋಡಿ ಇನ್ನಷ್ಟು ಪ್ರಿಪೇರ್ ಆಗಿ ಎಲ್ಲಿಗೆ ಬರ್ತಾರೆ, ಫೈನಲ್ ಎಕ್ಸಾಮ್ ನವರು ಬರೀತಾರೆ. ಅದೇ ತರನೇ ನಾವು ಕೂಡ ಈ ಒಂದು ಅರಿವಿನಲ್ಲಿ ಪೂರ್ಣತೆ ಪಡೆಯೋದು ಅನ್ನೋದು ಒಂದು ದೊಡ್ಡ ಉದ್ದೇಶ, ಮಹತ್ತರ ಉದ್ದೇಶ. ಅದನ್ನ ಈಡೇರಿಸ್ಕೊಬೇಕಂದ್ರೆ ನಾವು ಕೆಲವು ಸಣ್ಣ ಸಣ್ಣ ಗುರಿಗಳನ್ನ, ನಾವು ಉದ್ದೇಶಗಳನ್ನ ಈಡೇರಿಸ್ಬೇಕು. ಅದರಲ್ಲಿ ಮೊದಲನೇದು, ನಾವು ಅರಿವಿನಲ್ಲಿ ಪೂರ್ಣತೆ ಪಡಿಬೇಕಂದ್ರೆ ಮೊದಲು ನಮ್ಗೆ ಆರೋಗ್ಯ ಇರಬೇಕು. ದೇಹ ಆರೋಗ್ಯವಾಗಿದ್ದರೇನೆ ನಾವು ಗುರಿಯನ್ನ
ಒಂದು ದೊಡ್ಡ ಗುರಿಯನ್ನ ತಲುಪಕ್ ಸಾಧ್ಯ. ಸೊ ಆರೋಗ್ಯವಾಗಿರ್ಬೇಕು ಅನ್ನೋದು ಕೂಡ ಒಂದು ಗುರಿ, ಒಂದು ಉದ್ದೇಶ. ಸೊ ಹಾಗಂದ್ಬಿಟ್ಟು ಅನ್ಕೊಂಡ್ಬಿಟ್ರೆ, ಗುರಿ ಇಟ್ಕೊಂಡ್ಬಿಟ್ರೆ ಸಾಲದು. ಅದಕ್ಕೆ ಏನ್ ಮಾಡ್ಬೇಕು? ತಕ್ಕ ಪ್ರಯತ್ನವನ್ನ ನಾವು ಮಾಡ್ಬೇಕು. ಸೊ ಪ್ರತಿನಿತ್ಯ ದೇಹಾಭ್ಯಾಸವನ್ನ ಮಾಡ್ಬೇಕು. ಸೊ ದೇಹಾಭ್ಯಾಸ ಮಾಡೋದು ಅಂದ್ರೆ ಸುಮ್ನೆ ಏನೋ ನಾನು ಮಾಡ್ತೀನಿ ಅಂತ ಕೈ ಕಾಲು ತಿರುಗ್ಬಿಟ್ರೆ ಆಗಲ್ಲ. ಅದಕ್ಕೆ ಮಹರ್ಷಿಗಳು ಕೊಟ್ಟಿರ್ತಕ್ಕಂತ ಕ್ರಮವಾದ ಒಂದು ಅಭ್ಯಾಸ, ಹಾಗೆ ಭಂಗಿ ಚಲನೆ ಹೇಗಿದೆಯೋ ಅದನ್ನ ಏಕಾಗ್ರತೆಯಿಂದ ಪ್ರತಿನಿತ್ಯ, ಯಾವತ್ತೋ ಒಂದ್ ದಿವಸ ವಾರದಲ್ಲಿ ಮಾಡ್ಬಿಡ್ತೀನಿ, 15 ದಿವಸದಲ್ಲಿ ನಾನು ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ಅದು ನೀವು ಆರೋಗ್ಯವನ್ನ ಕಾಪಾಡೋಕ್ಕಾಗಲ್ಲ. ಸೊ ನಾವು ಆರೋಗ್ಯ ಅನ್ನೋ ಒಂದು ಗುರಿ, ನಾನು ಆರೋಗ್ಯವಾಗಿರ್ಬೇಕು ಅನ್ನೋದೇ ಒಂದು ಗುರಿಯನ್ನ ನಾನು ತಲುಪ್ಬೇಕಂದ್ರೆ ಪ್ರತಿನಿತ್ಯ ನಾನು ಮಹರ್ಷಿ ಕೊಟ್ಟಿರ್ತಕ್ಕಂತ ದೇಹಾಭ್ಯಾಸ, ಕಾಯಕಲ್ಪ ಇವನ್ನ ಮಾಡ್ತಾ ದೇಹ ಆರೋಗ್ಯವನ್ನ ನಾವು ಕಾಪಾಡ್ಕೊಬಹುದು. ಅದಕ್ಕೆ ಏಕಾಗ್ರತೆಯಿಂದ ಮನಸ್ಸನ್ನ ದೇಹದ ಜೊತೆ ನಿಲ್ಲಿಸ್ಕೊಂಡು, ಯಾವ ಅಂಗದಲ್ಲಿ ನಾವು ಎಕ್ಸರ್ಸೈಸ್ ಕೊಡ್ತಾ ಇದೀವಿ ಆ ಅಂಗದಲ್ಲೇ ಮನಸ್ಸು ನಿಲ್ಲಿಸಿ ಏಕಾಗ್ರತೆಯಿಂದ ನಾವು ಮಾಡ್ಬೇಕಾಗ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳಕ್ಕೆ ಸಾಧ್ಯ. ಹಾಗೇನೆ ನಾವು ಅರಿವಿನಲ್ಲಿ ಪೂರ್ಣತೆ ಪಡಿಬೇಕಂದ್ರೆ ನಮ್ಮ ಮನಸ್ಸು ಕೂಡ ಸಮೃದ್ಧಿಯಾಗಿರ್ಬೇಕು. ಈ ದೇಹ ಆರೋಗ್ಯ ಇದ್ರೆ ಆಗಲ್ಲ. ಸೊ ಈಗ ನಮ್ಮ ಮನಸ್ಸು ಸಮೃದ್ಧಿಯಾಗಿರ್ಬೇಕಂದ್ರೆ ಅದಕ್ಕೆ ಮಹರ್ಷಿ ಒಂದು ಧ್ಯಾನದ ಅಭ್ಯಾಸವನ್ನ ಕೊಟ್ಟಿದ್ದಾರೆ. ಸೊ ಮನಸ್ಸು ಸಮೃದ್ಧಿಯನ್ನ ಒಂದು ನಾವು ಇಟ್ಕೊಬೇಕು ಅನ್ನೋ ಒಂದು ಗುರಿಯನ್ನ ನಾವು ತಲುಪ್ಬೇಕಂದ್ರೆ ಅದಕ್ಕೆ ಮಹರ್ಷಿ ಕೊಟ್ಟಿರ್ತಕ್ಕಂತ ಧ್ಯಾನದ ವಿಧಾನ ಹೇಗೆ ಕೊಟ್ಟಿದಾರೋ ಅದನ್ನ ಪ್ರತಿನಿತ್ಯ ತಪ್ಪದೆ ಏಕಾಗ್ರತೆಯಿಂದ ನಾವು ಪ್ರಯತ್ನ ಪಡ್ತಾ ಮಾಡ್ತಾ ಹೋಗ್ಬೇಕು. ಆಗ ಮನಸ್ಸು, ನಾವು ಧ್ಯಾನದಲ್ಲಿ ಏಕಾಗ್ರತೆಯಿಂದ ಲಯ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸು ದೃಢ ಆಗುತ್ತೆ, ಸೂಕ್ಷ್ಮತೆ ಬರುತ್ತೆ. ಇದರಿಂದ ನಾವು ಮನಸ್ಸು ಸಮೃದ್ಧಿಯನ್ನ, ಭಯ ಆತಂಕಗಳೆಲ್ಲ ದೂರ ಮಾಡಿಕೊಂಡು ಸಮೃದ್ಧಿಯಾಗಿ ಇಟ್ಕೊಬಹುದು. ಹಾಗೇನೆ ಧ್ಯಾನದಲ್ಲಿ ಹೆಚ್ಚು ಹೆಚ್ಚು ಲಯ ಆಗಿ ನಮ್ಮ ಮಾನಸಿಕ ಅಲೆಯನ್ನ ತಗ್ಗಿಸ್ತಾ ನಾವು ದೈವದ ಆತ್ಮದ ಸ್ಥಿತಿಯನ್ನ ಅರಿತು ನಮ್ಮನ್ನ ಅರಿಬಹುದು. ಜೊತೆಗೆ ದೈವಕ್ಕೆ ನಮಗೂ ಆತ್ಮಕ್ಕೂ ಇರೋ ಸಂಬಂಧವನ್ನು ಕೂಡ ನಾವು ಅರಿತು ದೈವವೇ ಪರಮಾತ್ಮನೇ ನಮ್ಮಲ್ಲಿ ಆತ್ಮವಾಗಿದ್ದಾನೆ ಅನ್ನೋದನ್ನ ಕೂಡ ನಾವು ಅರಿಯೋಕೆ ಸಾಧ್ಯ. ಹಾಗೇನೆ ಈ ಒಂದು ಪೂರ್ಣತೆ ಪಡೆಯೋದು ಅಂದ್ರೆ ಒಳ್ಳೆ ಗುಣಗಳು, ಒಳ್ಳೆ ಸ್ವಭಾವಗಳನ್ನ ನಾವು ಬೆಳೆಸ್ಕೊಬೇಕು. ಅದಕ್ಕೋಸ್ಕರ ಒಳ್ಳೆಯ ಕೆಲಸಗಳನ್ನ, ಒಳ್ಳೆ ಅಚ್ಚತೆಗಳನ್ನ ನಾವು ತುಂಬಿಸ್ಕೊಬೇಕು. ಸೊ ಅದಕ್ಕಾಗಿ ನಾವು ಪ್ರತಿನಿತ್ಯ ತತ್ಶೋಧನೆ ಅಂತ ಮಾಡಬೇಕು. ಸೊ ಅದು ಕೂಡ ಒಂದು ಗುರಿಯಾಗಿ ಇಟ್ಕೊಂಡು ದಿನದಲ್ಲಿ 1 ಗಂಟೆ ಕಾಲ ನಮ್ಮ ಎಲ್ಲಾ ಕಾರ್ಯಗಳ ವೈಖರಿಗಳನ್ನ, ನಮ್ಮ ಸ್ವಭಾವ ಗುಣಗಳನ್ನ ನಾವು ತತ್ಶೋಧನೆಯಿಂದ ತಿದ್ದಿ ತಪ್ಪುಗಳನ್ನ ತಿದ್ದುಕೊಂಡು ಒಳ್ಳೆಯ ಗುಣಗಳನ್ನ, ಒಳ್ಳೆಯದನ್ನ ನಾವು ಅಚ್ಚತ್ತುಗಳನ್ನ ಮಾಡ್ಕೊಂತ ಹೋದ್ರೆ ಖಂಡಿತ ನಾವು ಅರಿವಿನಲ್ಲಿ ಪೂರ್ಣತೆಯನ್ನ ಪಡೆಯೋಕೆ ಸಾಧ್ಯ ಇದೆ. ಸೊ ಈ ರೀತಿ ನಾವು ಏಕಾಗ್ರತೆ ಮತ್ತು ಪ್ರಯತ್ನ, ಇದಕ್ಕೆ ಬಹಳ ಮುಖ್ಯ ಇರೋದು ಪ್ರಯತ್ನ. ಯಾಕಂದ್ರೆ ಇವತ್ತು ನಾವೆಲ್ಲ ಪುಣ್ಯವಂತರು, ಇಂಥ ಒಂದು ಅದ್ಭುತವಾದ ತತ್ವ ನಮ್ಗೆಲ್ಲ ಸಿಕ್ಕಿದೆ. ಇದು ಸುಲಭವಾಗಿದೆ, ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ತತ್ವ ಸುಲಭವಾಗಿದೆ. ನಾವು ಪ್ರಯತ್ನ ಪಟ್ರೆ, ಏಕಾಗ್ರತೆಯಿಂದ ಪ್ರಯತ್ನ ಪಟ್ರೆ ಎಲ್ಲರೂ ಕೂಡ ಅರಿವನ್ನ ವಿಕಾಸ ಮಾಡ್ಕೊಬಹುದು, ಪೂರ್ಣತೆ ಪಡಿಬಹುದು. ಪ್ರಯತ್ನ ಇಲ್ಲದೆ ಯಾವುದು ಮಾಡಕ್ಕಾಗಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಪ್ರಯತ್ನವಾದಿಗೆ ಸೋಲಿಲ್ಲ, ಪ್ರಯತ್ನವಾದಿ ಸೋಲಲ್ಲ ಅಂತ. ಕಷ್ಟ ಪಡದೆ ಇರೋರು ಯಾರು, ಪ್ರಯತ್ನನೇ ಪಡದೆ ಇರೋರು ಯಾರು, ತನಗ್ ತಾನೇ ಪ್ರಾಮಾಣಿಕವಾಗಿ ಇಲ್ಲದೆ ಇರೋರು ಯಾವತ್ತು ಗುರಿ ತಲುಪಕ್ಕಾಗಲ್ಲ. ಅಪ್ರಾಮಾಣಿಕನಿಗೆ ಅಪಜಯ ಗಟ್ಟಿಟ ಬುದ್ಧಿ. ಸೊ ಅದಕ್ಕೆ ವಿವೇಕಾನಂದರು ಒಂದು ಯುವಕರನ್ನ ಉದ್ದೇಶಿ ಒಂದು ಇದು ಹೇಳಿದ್ದಾರೆ. ಸೊ ಅರೈಸ್ ಅವೇಕ್, ಸ್ಟಾಪ್ ನಾಟ್ ಟಿಲ್ ರೀಚ್ ದ ಗೋಲ್ ಅಂತ. ಸೊ ಹಾಗೆ ಎದ್ದೇಳಿ ನಿಲ್ಲಬೇಡಿ ಎಲ್ಲಿವರೆಗೂ ಗುರಿ ತಲುಪಲು ಅಲ್ಲಿವರೆಗೂ ಅಂತ. ನಾವು ಗುರಿ ಏನಿದೆಯೋ ಅದನ್ನ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಅದನ್ನ ಮುಟ್ಟಬೇಕಂದ್ರೆ ನಾವು ಏಕಾಗ್ರತೆಯಿಂದ ಮತ್ತು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡಬೇಕು. ಸೊ ಅದು
ನೋಡಿ, ಪ್ರಯತ್ನ ಅನ್ನೋದಕ್ಕೆ ಈಗಲೂ ಕೂಡ ಭಗೀರಥನ ನೆನೆಸ್ಕೊಂತಾರೆ. ಸೊ ಭಗೀರಥ ಪ್ರಯತ್ನ ಅಂತಾರೆ. ಯಾವ್ದು ಅಸಾಧ್ಯವಾದನ್ನ ಸಾಧನೆ ಮಾಡಿದ್ರೆ ಅದನ್ನ ಭಗೀರಥ ಪ್ರಯತ್ನ ಅಂತಾರೆ. ಸೊ ಇವತ್ತು ಭಗೀರಥನ್ ಯಾಕೆ ನೆನೆಸ್ಕೊಂತಾರೆ ಅಂದ್ರೆ, ಭಗೀರಥ ಅನ್ನೋನು ಒಬ್ಬ ರಾಜ. ಹಿಂದೆ ಹಿಮಾಲಯ ಪರ್ವತದಲ್ಲಿ ಈ ಒಂದು ಗಂಗಾ ನದಿ ಮೊದಲು ಹುಟ್ಟಿ ಹೇಗಂದ್ರೆ ಹಾಗೆ ಹರಿತಾ ಇತ್ತು ದಿಕ್ಕಾಪಾಲಾಗಿ. ಅವನು ಯೋಚನೆ ಮಾಡ್ದ, ಯಾಕೆ ಇದನ್ನ ಎಲ್ಲ ಒಟ್ಟುಗೂಡಿಸಿ ಒಂದು ಕಡೆ ಹರಿಯೋ ತರ ಮಾಡಬಾರ್ದು ಅಂತ. ಕೊನೆಗೆ ಅವನು ಪ್ರಯತ್ನ ಪಟ್ಟ, ಸಾಧನೆ ಮಾಡ್ದ, ಅದನ್ನೆಲ್ಲ ಒಗ್ಗೂಡಿಸಿ ಭಾರತದ ಕಡೆ ಹರಿಯೋ ತರ ಮಾಡ್ದ. ಇವತ್ತು ಅದು ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪ್ರಯತ್ನ ಆಗ್ತಿದೆ. ಅದು ಅಸಾಧ್ಯವಾದುದು ಅಂತ ಆಗ ಎಷ್ಟೋ ಜನ ರಾಜರು ಸುಮ್ಮನೆ ಕೂತ್ಬಿಟ್ರು. ಸೊ ಇವತ್ತು ಯಾರು ಆ ರಾಜರನ್ನೆಲ್ಲ ತಿಳ್ಕೊಳಲ್ಲ, ಆದ್ರೆ ಭಗೀರಥನ ಇವತ್ತು ತಿಳ್ಕೊಂತೀವಿ. ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಕರಿತೀವಿ. ಯಾವುದು ಅಸಾಧ್ಯವಾದುದನ್ನ ಸಾಧನೆ ಮಾಡಿದ್ರೆ. ಸ್ನೇಹಿತರೆ, ಇವತ್ತು ಮನಸ್ಸು ಮಾಡಿದ್ರೆ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ನಾವು ಯಾವುದೇ ಸಣ್ಣ ಗುರಿಯಾಗಿರ್ಲಿ, ದೊಡ್ಡ ಗುರಿಯಾಗಿರ್ಲಿ ನಾವು ತಲುಪಬಹುದು. ಆದ್ರೆ ಅದಕ್ಕೆ ಬೇಕಾಗಿರೋದು ನಾವು ಒಂದು ಏಕಾಗ್ರತೆ ಮತ್ತು ಸತತ ಪ್ರಾಮಾಣಿಕವಾದ ಪ್ರಯತ್ನ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಇಂಥ ಒಂದು ಅವಕಾಶವನ್ನು ಚಿಂತನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಈ ಒಂದು ಆತ್ಮ ಸಂಗಮ ಕಾರ್ಯಕ್ರಮದ ಮೂಲಕ ಅವಕಾಶವನ್ನ ಮಾಡಿಕೊಟ್ಟಂತ ಡಾಕ್ಟರ್ ಧನಪತಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಹಾಗೂ ವಿಜಯ ಮೇಡಮ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮತ್ತು ನಿರೂಪಣೆ ಮಾಡ್ಕೊಂಡ್ ಬರ್ತಿರ್ತಕ್ಕಂಥ ಎಲ್ವಿ ಮತ್ತು ಅವರ ಸಿಬ್ಬಂದಿ ವರ್ಗದೆಲ್ಲರಿಗೂ ವಂದಿಸಿ, ಈ ಒಂದು ಕಾರ್ಯಕ್ರಮವನ್ನ ಆಸಕ್ತಿಯಿಂದ ಇಷ್ಟು ದಿವಸ ಆದ್ರೂ ಕೇಳ್ಕೊಂಡ್ ಬರ್ತಿರ್ತಕ್ಕಂಥ, ಯಾಕಂದ್ರೆ ಇವತ್ತು ನಮ್ಗೆಲ್ಲ ಟೈಮ್ ಸಿಗ್ತಾ ಇಲ್ಲ. ನಮ್ಗೆ ಇವತ್ತು ಮಾತಾಡೋದಕ್ಕೆ ಅದಕ್ಕೆ ಭಾನುವಾರ ದಿವಸ ನಾವು ಟೈಮ್ ತಗೊಂಡಿರೋದು. ನಾವು ಡ್ಯೂಟಿ ಈಗ ಬೆಳಗ್ಗೆ 10:30 ರಾತ್ರಿ 8 ಗಂಟೆವರೆಗೂ ಡ್ಯೂಟಿ ಟೈಮ್ ಚೇಂಜ್ ಆಗಿದೆ ಈ ಕರೋನಾ ಇಂದ. ಸೊ ಹಾಗಾಗಿ ಸಂಡೇ ಮಾತ್ರನೇ ನಮ್ಗೆ ಟೈಮ್ ಸಿಗ್ತಾ ಇದೆ. ಹಾಗಾಗಿ ನಾವು ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಕೇಳೋದು ಕಷ್ಟ ಆಗ್ತಿದೆ. ಆದ್ರೆ ನನ್ನ ಎಲ್ಲ ಬಂಧು ಮಿತ್ರಗಳು ಆಸಕ್ತಿಯಿಂದ ಕೇಳ್ಕೊಂಡ್ ಬರ್ತಾ ಇರೋರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ಸೊ ಈ ಒಂದು ಚಿಂತನೆಯನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆ ದೈವದ ಕೃಪೆ ಮತ್ತು ಗುರುಗಳ ಕೃಪೆಯಿಂದ ದೇಹ ಆರೋಗ್ಯ, ದೀರ್ಘಾಯುಷು, ಸಾಕಷ್ಟು ಐಶ್ವರ್ಯ, ಉನ್ನತವಾದ ಕೀರ್ತಿ ಹಾಗೂ ಸತ್ಯಜ್ಞಾನದಿಂದ ಕೂಡಿ ಬಾಳೋಣ ಅಂತ ಹೇಳ್ತಾ ಈ ಒಂದು ಚಿಂತನೆ ನಿಲ್ಲಿಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸನ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. ಇದು ಬೆಳಿಗ್ಗೆ 6ರಿಂದ 7:30, ಸಂಜೆ 7ರಿಂದ 8:30 2 ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ. ಕೊರೋನಾ ಎಂಬ ಸಾಂಕ್ರಾಮಿಕ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ, ಆರೋಗ್ಯ ಸಮಸ್ಯೆಗಳಿರುವವರಿಗೆ ಮತ್ತು ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದಿರುವವರಿಗೆ ಎಸ್ಪೆಷಲಿ ತಮ್ಮ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಫೌಂಡೇಶನ್ ಕೋರ್ಸ್ ಆನ್ಲೈನ್ ನಲ್ಲಿ ನಿಮ್ಮ ಮನೆಯಿಂದಲೇ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಅದಲ್ಲದೆ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳು ಸದ್ಗುಣಗಳನ್ನು ಬೆಳೆಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಪರೀಕ್ಷೆಗಳನ್ನು ಧೈರ್ಯವಾಗಿ ಎದುರಿಸಲು ಇದು ಒಂದು ಸದವಕಾಶ ಸ್ನೇಹಿತರೆ. ವಿಷನ್ ಫಾರ್ ವಿಸ್ಡಮ್ ರವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನು ಕಡಿಮೆ ದರದಲ್ಲಿ ನಡೆಸುತ್ತಿದ್ದಾರೆ. ಇದಲ್ಲದೆ ಆರೋಗ್ಯವಾಗಿರುವವರು ಕೂಡ ರೋಗಮುಕ್ತ ಜೀವನವನ್ನು ಪಡೆಯಲು ಈ ಅಭ್ಯಾಸಗಳು ಉಪಯುಕ್ತವಾಗಿರುತ್ತದೆ ಸ್ನೇಹಿತರೆ. ಆದ್ದರಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಕಲಿಯಲು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಿ ದೈವದ ಹಾಗೂ ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ.
ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನು ಕೇವಲ 5 ದಿನಗಳು ಮಾತ್ರ ಬಾಕಿ ಇದೆ. ಆದಷ್ಟು ಬೇಗ ಎಲ್ಲರಿಗೂ ಪ್ರೋತ್ಸಾಹಿಸಿ ಈ ಒಂದು ಆನ್ಲೈನ್ ಕೋರ್ಸ್ಗೆ ಜಾಯಿನ್ ಆಗೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಯಾರಿಗಾದ್ರೂ ಈ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಓಕೆ ಮೇಡಮ್, ಬಾಳ್ಗೆ ಸಮೃದ್ಧಿ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಂನಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಬೈರೇಗೌಡ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30ಕ್ಕೆ ಪೋಯಮ್ಸ್ ಆಫ್ ಮಹರ್ಷಿ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ತಿರುಪತಿ ಸರ್ ಅವರು. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯಂ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ತತ್ವಗಳು ಫಿಲಾಸಫಿ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಪಾರ್ವತಿ ಬಾಯ್ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವವರು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ಸ್ಮಾರ್ಟ್ ವಿಭಾಗದ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಹಾಗೂ ನಿಮ್ಮೆಲ್ಲರ ಕುಟುಂಬಸ್ಥರಿಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹ ಆರೋಗ್ಯ, ದೀರ್ಘ ಆಯುಷು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಕಾಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವುದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ,
ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.